ಅವಾಗ ನೀವು ಮಾಡ್ಬೋದು. ಇಲ್ಲ ಅಂದರೆ ಸರ್ ಹೋಲ್ಡ್ ಆಗಲ್ಲ. ಈಗ ಯಾರ್ಯಾದ್ರೂ ಸೇಫ್ ಆಗಿರೋಕ್ಕೆ ತಾನೇ ಟ್ರೈ ಮಾಡ್ತಾರೆ, ಹೌದೇ ಇದು? ಮತ್ತು ಹಾಗೇನೆ ತಾನೇ ಅದು. ಈಗ ಯಾರೇ ತಗೊಳ್ಳಿ, ನಿಮಗೆ ತಗೊಳ್ಳಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ವ್ಯೂವರ್ಶಿಪ್ನಲ್ಲಿ ನಿಮಗೆ ನಾನು ಸ್ಯಾಲ್ರಿ ಕೊಡ್ತೀನಿ ಅಂದರೆ ನೀವೇನು ಹೇಳ್ತೀವಿ? ನನಗೆ ಗೊತ್ತಾಗುತ್ತೆ. ಬೇಡ ಸರ್, ಒಂದು ಫಿಕ್ಸ್ಡ್ ಮಾಡಿಬಿಡಿ, 10 ರೂಪಾಯಿ ಕಮ್ಮಿ ಇರಲಿ, ಬೇಕಾದ್ರೆ ಫಿಕ್ಸ್ಡ್ ಕೊಟ್ಬಿಡಿ ನನಗೆ ಅಂತೀರಿ. ಹಾಗೆ ತಾನೇ ಮಾಡಬೇಕು. ಇವಾಗ ನಮಗೆ ಈ ಬ್ಯಾನರ್ಗಳೊಟ್ಟಿಗೆ ಚೆನ್ನಾಗಿದ್ದೀವಿ, ಪ್ಲಸ್ ಮಾರ್ಕೆಟ್ ನನಗೆ ಗೊತ್ತಿರೋದ್ರಿಂದ ಒಂದು ಮಟ್ಟಕ್ಕೆ ನಾನು ಐ ನೋ ಎವ್ರಿಥಿಂಗ್ ವಾಟ್ ಇಸ್ ಹ್ಯಾಪನಿಂಗ್. ಸೊ ಆ ಮಟ್ಟಿಗೆ, ಬಟ್ ಐ ಆಮ್ ರೆಡಿ ಟು ಟೇಕ್ ದಟ್ ರಿಸ್ಕ್ ಸರ್, ಬಿಕಾಸ್ ಟುಡೇ ಸಿನಿಮಾ ಇಸ್ ಬಿಕಮಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಡಿಫಿಕಲ್ಟ್ ಆಗ್ತಾ ಇದೆ, ಪ್ರೊಡಕ್ಷನಲ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಹೀಗೆ ಸಪೋರ್ಟ್ ಮಾಡೋದ್ರಿಂದ ಅಟ್ ಲೀಸ್ಟ್ ವ್ಯಾಲ್ಯೂ ಆಫ್ ದ ಪ್ರೊಡಕ್ಷನ್ ಕಮ್ಮಿ ಆಗಲ್ಲ. ನೀವು ಹೇಳಿದ್ರಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಎಸ್ ಸರ್, ಡಿಪೆಂಡ್ಸ್. ಅದು ನಾನು ಹೆಂಗೆ ಹೇಳಿ, ಇವಾಗ ನಾನು ಅವ್ರು ಬರೋದ್ರ ಮೇಲೆ, ಅವ್ರ ಮೇಲೆ ನಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೋ. ಇಲ್ಲ ಬಹುಶಃ ರೆವಿನ್ಯೂ ಶೇರಿಂಗ್ ಇಲ್ಲ ಅಂದ್ರೆ ಮೇ ಬಿ ಆ ಅಮೌಂಟಿಗೆ ನಾನೊಂದು ಏರಿಯಾ ತೊಗೊಂಡ್ರೆ ತೊಗೊತೀನಿ. ದಟ್ ವೇ ಐ ಕ್ಯಾನ್ ಹೆಲ್ಪ್ ದ ಪ್ರೊಡ್ಯೂಸರ್, ಅಲ್ವೇ? ನೋಡೋಣ. ನಾನು ಆಕ್ಚುಲಿ ತುಂಬಾ ಹಿಂದೆ ಆಗಿದೆ ಸರ್. ಇವತ್ತು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನಾನು ವಿಕ್ರಾಂತ್ ಋಣದಿಂದ ಹಿಂದೆನೂ ನಾನು ರೆವಿನ್ಯೂ ಶೇರಿಂಗ್ ಅಲ್ಲಿದ್ದೀನಿ ನಾನು.